ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ವಿನಯ್ ಕುಮಾರ್ ಬೆಕ್ಕರಗೊಳ್ಳ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಇವತ್ತು ಯಾರು ನಿಸ್ವಾರ್ಥವಾಗಿ ತುಂಬ ಸ್ವಾಭಿಮಾನದಿಂದ ಪ್ರತಿಯೊಂದು ಬೂತಲ್ಲೂ ತುಂಬ ಅಭಿಮಾನದಿಂದ ಜಿ.ಬಿ. ವಿನಯ್ ಕುಮಾರ್ಗೆ ಇಷ್ಟು ಓಟ್ ಬರಲೇಬೇಕು ಅಂತಂದು ಹೋರಾಟ ಮಾಡಿ ಊರಲ್ಲಿ ಎಲ್ಲರನ್ನೂ ಎದುರಕೊಂಡು ಕೆಲಸ ಮಾಡಿ ಒಂದು ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಶ್ರಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಿಜವಾಗ್ಲೂ ನನ್ನ ಹೃದಯದ ಆಳದಿಂದ ಧನ್ಯವಾದ, ತುಂಬು ಹೃದಯದ ಧನ್ಯವಾದ. ಇಲ್ಲಿ ಇವತ್ತು ನಾವು ಎಲೆಕ್ಷನ್ನಲ್ಲಿ ಗೆದ್ದಿದ್ದೀವಿ ಅಂತಲೇ ಅನ್ಕೋಬೇಕು. ನನಗೆ ಬಂದಿರೋ ಸರ್ವೆ ರಿಪೋರ್ಟ್ ಪ್ರಕಾರ ನಾವು ಮಿನಿಮಮ್ 3 ಲಕ್ಷ 3ರಿಂದ 3.5 ಲಕ್ಷ ಓಟ್ ತಗೊಳ್ತಾ ಇದ್ದೀವಿ. ನಗರಗಳಲ್ಲಿ ಹೇಗಾಗಿದೆ ಅಂತ ಗೊತ್ತಿಲ್ಲ, ಸಿಟಿನಲ್ಲಿ ಅಲ್ಲೇನಾದ್ರು ಚೆನ್ನಾಗಾಗಿತ್ತು ಅಂತಂದರೆ ನಾವು 100, 200 ಅಥವಾ 1,000 ಓಟಲ್ಲಿ ಗೆಲ್ಲೋ ಚಾನ್ಸ್ ಕೂಡ ಇದೆ. ಆ ಗೆಲುವು ನಿಮ್ಮದಲ್ಲ, ಖಂಡಿತ ನಿಮ್ಮದು. ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವ ಓಟರಿಗೂ 1 ರೂಪಾಯಿ ಕೊಟ್ಟಿಲ್ಲ. ದುಡ್ಡಿನ ಆಮಿಷ ಒಡ್ಡದಂಗೆ, ದುಡ್ಡು ಕೊಡದಂಗೆ, ಓಟ್ ಕೊಂಡ್ಕೊಳ್ಳೋದಂಗೆ, ನಮ್ಮನ್ನು ನಾವು ಮಾರ್ಕೊಳ್ಳೋದಂಗೆ ಇವತ್ತು ಈ ಎಲೆಕ್ಷನ್ ನಾವು ಗೆಲ್ಲೋ ಹಂತದಲ್ಲಿದ್ದೀವಿ. ಇಲ್ಲಿ ಡೀಲ್ ಆಗಿದ್ದು ವಿನಯ್ ಕುಮಾರ್ BJP ಮಧ್ಯೆ ಅಲ್ಲ, ವಿನಯ್ ಕುಮಾರ್ ಕಾಂಗ್ರೆಸ್ ಮಧ್ಯೆ ಅಲ್ಲ. ನಿಮಗೆ ವಾಸ್ತವ ಗೊತ್ತಿದ್ದರೆ BJP ಮತ್ತು ಕಾಂಗ್ರೆಸ್ ಇವೆರಡರ ಮಧ್ಯೆ ಆ್ಯಕ್ಚುಲಿ ಡೀಲ್ ಆಗಿದೆ. ಅದು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನಿಜವಾಗ್ಲೂ ಸ್ವಾಭಿಮಾನಿಯಾಗಿ ಕಾಂಪ್ರಮೈಸ್ ಆಗ್ದಂಗೆ ಕಣದಲ್ಲಿ ಹೋರಾಟ ಮಾಡಿದ್ದು ಜಿ.ಬಿ. ವಿನಯ್ ಕುಮಾರ್ ಮತ್ತು ಜಿ.ಬಿ. ವಿನಯ್ ಕುಮಾರ್ ತಂಡ, ಅದು ನೀವು. ಇನ್ನೊಮ್ಮೆ ನಿಮಗೆ ಬಹಳ ಧನ್ಯವಾದ. ನಿಮ್ಮ ಕೆಲವೇ 2-3 ದಿನದಲ್ಲಿ ಒಂದು ದೊಡ್ಡ ಸಭೆ ಮಾಡೋಣ. ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ಬೇಕು. ನಾವೆಲ್ಲ ಹಂಚ್ಕೊಳ್ಳೋಣ ಮಾತುಕತೆ. ಪ್ರತಿಯೊಂದು ಊರಲ್ಲೂ ಇವತ್ತು 5ರಿಂದ 15 ಬಹಳ ನಿಷ್ಠಾವಂತ, ಪ್ರಾಮಾಣಿಕ, ನಿಸ್ವಾರ್ಥ ಕಾರ್ಯಕರ್ತರು ಉಟ್ಕೊಂಡಿದ್ದೀರಿ, ಲೀಡರ್ಸ್ ಉಟ್ಕೊಂಡಿದ್ದೀರಿ. ನಿಮ್ಮ ಜೊತೆ ಸದಾ ನಾನು ಇರ್ತೀನಿ, ಪ್ರತಿ ಕ್ಷಣ ನಾನು ಇರ್ತೀನಿ. ಇನ್ನು ಮುಂದೆ ರೆಗ್ಯುಲರಾಗಿ ಸಿಗ್ತಾ ಇರೋಣ. ನಿಮ್ದು ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಸಮಾರಂಭ ಇರಲಿ, ನೋವಿರಲಿ, ಕಷ್ಟ ಇರಲಿ, ಏನೇ ಇರಲಿ, ನನ್ನನ್ನು ಮರಿಬೇಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನನ್ನು ಆಹ್ವಾನಿಸಿ. ಇದು ಹೀಗೆ ನಿರಂತರವಾಗಿರ್ತದೆ. ದಾವಣಗೆರೆಯಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಇರ್ತೀನಿ. ಎಲ್ಲೂ ಹೋಗಲ್ಲ, ಯಾರ ಜೊತೆನೂ ಡೀಲ್ ಮಾಡ್ತೀನಿ. ನಮಸ್ಕಾರ.